ಏನು ಹೇಳಿದ್ದಾರೆ, ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದಾರೆ. ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. ಇನ್ನೊಂದು ಸಾರಿ ರಿಪೀಟ್ ಮಾಡಲ್ಲ ನಿಮಗೆ, ಇದೇ ಇಂಪಾರ್ಟೆಂಟು. ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೇನೆ. ಅವರು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸರ್, ಇವತ್ತಿಂದಲೇ ಕಪ್ಪು ಪಟ್ಟಿ ಧರಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ಏನು ಈ ಬೇಸಿಕ್ ಯೂನಿಟ್ಸನ್ನು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು, ನಾಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫ್ರೀಡಮ್ ಪಾರ್ಕ್ ಅಂತ. ಈಗ ಇವತ್ತು ಹೋರಾಟನ ಕೈ ಬಿಡ್ತಾರ ನೀವು? ಹೌದು, ಎಲ್ಲ ಹೋರಾಟನೂ ಕೈ ಬಿಡೋದು. ಈಗ ಅರಿಯರ್ಸ್ ಏನು ಸರ್, 10 ದಿನದಿಂದ ಕನ್ಸಲ್ಟೇಟ್ ಆಗಿತ್ತಲ್ಲ, ಅದನ್ನ ಅರಿಯರ್ಸ್ ಯಾವ ಥರ ಮಾಡ್ತೀವಿ? ಅರಿಯರ್ಸು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಲ್ಲ. ಅರಿಯರ್ಸು ಪರ್ಸ್ಯೂ ಮಾಡಲ್ಲ. ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀವಿ. ಯಾವಾಗಿಂದ ಕನ್ಸಿಡರ್ ಮಾಡಬೇಕು ಅಂತ? ಯಾವುದು ಯಾವಾಗಿಂದ ಕನ್ಸಿಡರ್ ಮಾಡ್ತೀವಿ? ಅರಿಯರ್ಸ್ ಇಲ್ಲಪ್ಪ, ಅರಿಯರ್ಸ್ ಇಲ್ಲ. ನೋಂದಣಿ ಮಾಡ್ಕೋಬೇಕು, ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಕಡ್ಡಾಯ. ಈಗ ತೆರಿಗೆ ನೆಟ್ಟಿಗೆ ಬರಬೇಕಲ್ಲ ಎಲ್ರೂ. ಬಟ್ ಯಾರಿಗೆ ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ. ನೋಟಿಸ್ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ವಲ್ಲಪ್ಪ. ಈಗ ಯಾವುದು ಎಕ್ಸೆಂಪ್ಟೆಡ್ ಅಂತ ಇರ್ತದೆ, ವಿನಾಯಿತಿ ಅಂತ ಇರ್ತದೆ, ಅವರು ರಿಜಿಸ್ಟರ್ ಮಾಡ್ಕೋಬೇಕಾದಂಥ ಅಗತ್ಯ ಇಲ್ಲ. ಮಿಲ್ಕು ತರಕಾರಿ, ಎಳ್ನೀರು, ಇಂಥವೆಲ್ಲ, ಹೂವು, ಇಂಥವೆಲ್ಲ ಎಕ್ಸೆಂಪ್ಟೆಡ್ ಅಲ್ಲ. GST ಯಾರು ಮಾಡೋದು ಗೊತ್ತಾ ನಿಮಗೆ? ಯಾರು ಹಾಕೋರು? ಎಡೆಡ್ ಬೈ ಹೂಮ್? ಎಡೆಡ್ ಬೈ ಹೂಮ್? ಎಲ್ಲ ಎಡೆಡ್ ಬೈ ಹೂಮ್ ಅಂತ ಹೇಳಪ್ಪ ನೀನು. ಅದನ್ನ ಫೈನಾನ್ಸ್ ಮಿನಿಸ್ಟರ್ ಹಂಗೇಳು ಕರೆಕ್ಟಾಗಿ. ಫೈನಾನ್ಸ್ ಮಿನಿಸ್ಟರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಏನು ಸರ್, ನೀವು ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ. 3 ವರ್ಷದ್ದು ಅರಿಯರ್ಸ್ ಇದೆಯಲ್ಲ, ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ. 3ನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದ್ದೀವಿ. 4ನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ. ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿರೋದು, ಅದನ್ನು ನೋಟಿಸ್ಗಳನ್ನ ಇಲ್ಲ, ಏನು ಕ್ರಮ ತಗೊಳ್ಳಲ್ಲ. ಯಾಕೆ ನೀವು ಇಂಗ್ಲೀಷ್ನವ್ರ? ವಿನಾಯಿತಿ ಕೊಟ್ಬಿಡಪ್ಪ. ಇದಕ್ಕೆಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದೋ ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ. ದೇ ಆಲ್ ಅಗ್ರೀಡ್ ಆ್ಯಂಡ್ ದೇ ಹ್ಯಾವ್ ಅಗ್ರೀಡ್ ಟು ವಿತ್ಡ್ರಾ
the protest rally which is organized by the small traders on 25th of this month. They have agreed to withdraw this. ಸರ್ ಕಳೆದ 3 years ಇಂದ ಈ ಒಂದು ಏನು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಲ್ಲ ಅಂತ ಅದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಮತ್ತು ಕೇಂದ್ರ ಸರ್ಕಾರ ಎಷ್ಟು ಲಾಭ ಬರ್ತದೆ ಸರ್? ಎಷ್ಟು ಅನುದಾನ ಬರ್ತಾ ಇದೆ? ಇದರಿಂದ ಎಷ್ಟು ಹಣ ಬರ್ತಾ ಇದೆ? ಎಷ್ಟು ಇಷ್ಟು ನೋಟಿಸ್ ಕೊಟ್ಟಿದ್ದಾರೆ, 9,000 ನೋಟಿಸ್ ಕೊಟ್ಟಿದ್ದಾರೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ಆಗ್ತಿತ್ತು ಅಂತ? ಸುಮಾರು 2,000 ಕೋಟಿ ಅಲ್ಲ? ಸರ್ ಅದು ಹೇಳಿಕ್ಕಾಗಲ್ಲ, ಅದು ಅಷ್ಟು ಕರೆಕ್ಟ್. ಜೋಶಿ ಸುಳ್ಳು ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಸುಳ್ಳು. ಬಿಕಾಸ್ GST ಹಾಕೋರು ಯಾರಪ್ಪ? ಕೇಂದ್ರ ಸರ್ಕಾರ ಅಲ್ವಾ, ಅದನ್ನು ವಸೂಲು ಮಾಡೋರು ನಾವು. ಸೊ GST ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ? ಹಾಂ, ಮತ್ತು ಅವರು ಜವಾಬ್ದಾರಿ ಇಲ್ವಾ? ಸುಮ್ಮನೆ ಏನೋ ಹೇಳೋದು ಕೇಂದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಅನ್ನೋದು. ಇವೆಲ್ಲ ಚರ್ಚೆ ಮಾಡಿದ್ದೀವಿ, ಈಗ ಒಪ್ಕೊಂಡಿದ್ದಾರೆ ಬಿಡಿಯಪ್ಪ, ಸುಮ್ಮನೆ ಯಾಕೆ ಅವೆಲ್ಲ. ದೆಹಲಿಗೆ 25ನೇ ತಾರೀಕು OBC ಅಡ್ವೈಸರಿ ಕೌನ್ಸಿಲ್ದು ಒಂದು ಎಂಥ ತಾಲ್ಕೊಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ. ಆ ಸಭೆಗೆ ನಾನು ಒನ್ ಆಫ್ ದಿ ಮೆಂಬರ್ಸ್, ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೀನಿ. ನನ್ನೂ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡೋಕ್ಕೆ. ಯಾವುದು ಈಗ ಶೆಡ್ಯೂಲ್ ಪ್ರೋಗ್ರಾಮ್ನಲ್ಲಿ ಇಲ್ಲ. ಹಾಂ, ಈಗ ಅವರೇ ಒಪ್ಕೊಂಡಿದ್ದಾರಲ್ವಾ. ಕರ್ನಾಟಕದಲ್ಲಿ ತಲಾ ಆದಾಯ ಸುಮಾರು 2,05,000 ಕೋಟಿ, 2,05,000 ಹೀಗಾಗಿದೆ. ಸೊ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಪರ್ ಕ್ಯಾಪಿಟ ಇನ್ಕಮ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ. ಇದು ನಾನು ಹೇಳಿರೋದಲ್ಲ, ಕೇಂದ್ರ ಸರ್ಕಾರ. ಅದು ಒಂದು ಕಾರಣ, ಅದು ಒಂದು ಪ್ರಮುಖ ಕಾರಣ. BJPಯವ್ರಿಗೆ ಜ್ಞಾನೋದಯ ಆಗಲಿ ಅಂತ ಕೇಳಿ ನೋಡ್ತಾ ಇದ್ದೀನಿ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ. 3 ತಿಂಗಳಲ್ಲಿ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. SIT ಮಾಡಿದ್ದೀವಲ್ಲ, ಎಂಕ್ವೈರಿ ಮಾಡಲಿ ಅವರು. ನಾನು ಪೊಲೀಸ್ ಎಂಕ್ವೈರಿಗೆ ಒಂದು SIT ಮಾಡಿದ್ದೀವಿ, ಅವ್ರು ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಲಿ. ಸರ್, ರಾಹುಲ್ ಗಾಂಧಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಅದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಚುನಾವಣೆಯಲ್ಲಿ, ಆ ಕ್ಷೇತ್ರ ಯಾವುದು ಅಂತ ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ನಾನು ನೋಡ್ತೀನಿ, ಅದನ್ನು ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.